ಹಲೋ ಗೆಳೆಯರ ಮತ್ತು ಗೆಳತಿಯರು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. Big T-shirt, Billy. Watch on my wrist, but I want that diamond. ಇವಾಗ ನಾನು ಇರೋ ರೂಮ್ನ ಇವ್ರಿಗೆ ಬಾಡಿಗೆ ಕೊಟ್ಟಿದ್ದೀರಿ. ಅದಕ್ಕೋಸ್ಕರ ಆ ಮನೆಗಿರೋದ್ನೆಲ್ಲ ಈ ಮನೆಗ ಇಕ್ಬೇಕು. ಅದಕ್ಕೋಸ್ಕರ ಬೀರು ಹಳೇದ ಹೊಡಿತು, ಅದಕ್ಕೆ ಅದು ನೋಡ್ದಾಕಿ ಆಚೆ ಕಟ್ತವ್ರೆ. ಈ ಮನೇನ ಇವಾಗ ಬಾಡಿಗೆ ಕೊಟ್ಬಿಟ್ಟಿದ್ದೀರಿ. ಇದು ನನ್ನ ರೂಮು. ಇವಾಗ ಇದು ನನ್ನ ರೂಮ್ ಅಲ್ಲ, ಬಾಡಿಗೆ ಮನೆ. ಬರ್ತಾರೆ ಇನ್ನೆರಡು ದಿವಸ. ಅದಕ್ಕೋಸ್ಕರ ನಾನು ಇನ್ನು ಮುಂದೆ ಮನೆಗೆ ಮಳ್ಕೊರೋದು. ಇವಾಗ ಸಮ್ಮರ್ ಸೀಸನ್ ಸ್ವಲ್ಪ ದಿವಸ ಬಿಲ್ಡಿಂಗ್ ಮೇಲೆ ಮಳಗೋದು. ಆದ್ರೆ ಇವತ್ತೇ ಇಲ್ಲದೆ ನಾಳೆ, ಇಲ್ಲದೆ ನಾಳಿದ್ದು ನೋಡೋಣ ಹೆಂಗಾಗುತ್ತೆ ಅಂತ. ಇವಾಗ ನಿಖಿಲಿಂದ ಫೋನ್ ಹಾಕ್ತೀನಿ, ಎಲ್ಲಾರಿ ಪಾಪ ಮರೆಯ ಅಂತ. ಉಮ್ಮ ಏನು ಹೇಳ, ನಾವು ಇವಾಗ ಸ್ಟಾರ್ಟ್ ಮಾಡ್ತೀವಿ ವಿಡಿಯೋ. ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್. ಏನೋ ಇನ್ನೇನು ಹೇಳ್ಬೇಕು, ಏನು ಅಂದ್ರೆ ಆಫ್ಟರ್ನೂನ್ ಮಧ್ಯಾಹ್ನ. ಅದೇ ಕನ್ನಡದಲ್ಲಿ ಹೆಂಗ್ ಹೇಳೋದು? ದಿನಾಗ ಕಾಣು ಕುತ್ಕೊಂಬತ್ತೆ ಗಾಡಿ. ನಾನು ಯಾವತ್ತು ಅಲ್ಲಿಗೆ ಹೋಗಿ ಇಷ್ಟೊತ್ತಾಗ ಇರಲ್ಲ, ಲೈಕ್ ಇರ್ತದ. ಇಷ್ಟ ಆಯ್ತು ಟೈಮು. ಇವಾಗ ಇನ್ನು 12 ಗಂಟೆ ಆತೈತಿ. ಇಷ್ಟೊಂದು ಇಲ್ಲೊಂದು ಲೇಟ್ ಆಗಿ ಹೋಗೋಣ. ಇರು ಸ್ವಲ್ಪ ಹೊತ್ತು ಚಾರ್ಜಿಂಗ್ ಬೇರೆ ಇಲ್ಲ, ಸ್ವಲ್ಪ ಹೊತ್ತು ಹೋಗೋಣ ಅಂದ್ಬಿಟ್ಟು ಡಿಸೈಡ್ ಮಾಡಿದ್ದೀರಿ. ಇದ್ಯಾವುದು ಸೌಂಡು ಬೋರು ಇದೇನೋ ಇದು ಮೋಟ್ರ್ ಇರ್ತಾವ್ರೆ. ಏನು ಮಾಡ್ತಾವ್ರೆ ಗೊತ್ತಿಲ್ಲ, ಮಾಡ್ತಾವ್ರೆ. ಗೌರ್ಮೆಂಟ್ ನೀರು ಬರೋದು ಇದ್ರಾಗಿಂದ. ಇವಾಗ ನಾ ಒಂದು ಗಾಡಿ ಎತ್ಕೊಂಡು ಹಂಗೆ ಬರ್ತಾನೆ. ನಾನು ಹಿಂಗೆ ಗೊತ್ತಾದ್ದೀನಿ, ಋತೀಶ್ನು ಸಿಗ್ದ. ಬಚ್ಚಾ ಪಿಜ್ಜಾ ತಿನ್ನಕ ಅವನ್ಕ ಕ್ಯಾಸ. ಹಾಂ ಅಲ್ಕೆ ಓದ್ತದ್ರಿ. ಇಷ್ಟು ದಿನ ಬುಕ್ ಮಾಡ್ತಾಯಿದ್ರಿ, ನಾವು ಇವಾಗ ಅಲ್ಕೆ ಹೋಗಿ ತಿನ್ನೋಣ ಅಂದ್ಬಿಟ್ಟು ಓದ್ತದೀವಿ. ನಾನು ನಿಖಿಲ್ನು ನಾವನ್ಕೇನೋ ಕೆಲಸ ಐತೆ, ಅವ್ನು ಬರೋಕ್ಕಾಗಲ್ಲ. ನಾನು ಇವಾಗ ಮನೆ ಹತ್ರ ಹೋಗ್ತಾ ಇದ್ದೀನಿ. ಪವರ್ ಬ್ಯಾಂಕ್ ಎತ್ಕೊಳಕ ಚಾರ್ಜಿಂಗ್ ಇಲ್ಲ ಇದರಲ್ಲಿ. ಅದಕ್ಕೋಸ್ಕರ ಪವರ್ ಬ್ಯಾಂಕ್ ಎತ್ಕೊಂಡು ಹೋಗ್ತೀವಿ. ಪವರ್ ಬ್ಯಾಂಕ್ ಎತ್ಕೊಂಡು ಅದಕ್ಕೋಸ್ಕರ ಇಲ್ಲಿ ಬರ್ತಾರೆ. ನಿಖಿಲ್ ಬಂದವನೆ ಹೋಗ್ತೀನಿ. ಓಯ್ ಇಲ್ಲೋ ನಾನು ಬರ, ಅಲ್ಲಿ ಹೋಗ್ಬೇಕ ಕಾಲೇಜ್ ಹತ್ರ. ಕಾಲೇಜ್ ಹತ್ರ ಬೇಡ, ಅಲ್ಲೋನು ವಿನಾಯಕ್ ನಗರ ಕಾಲೇಜ್ ಹತ್ರ. ಕಾಲೇಜವ್ರು ಇರ್ತಾರೆ ಸುಮ್ಮನೆ, ಯಾಕೆ ಒಂಥರ ಪ್ರೈವೇಟ್ ಇರ್ತಾರೆ ಇಲ್ಲಿ. ಏನು ವೈರು ಇದಾ ನಂಗೆ ಬೇಕಲ್ಲ ಚಾರ್ಜಿಂಗ್ ಹಾಕಾಗ. ಐಫೋನ್ದಿದು ಬೇರೆ ಪಿನ್ನು, ನಿಂದು ಬೇರೆದು, ನಂದು ಐಫೋನ್ದು. ಹಾಂ ನಂಗೆ ಗೊತ್ತಿರೋದು ಅದೇ. ಬಂದಿದ್ದೀರಿ ಒಳಗ ವಿಡಿಯೋ ಮಾಡೋಕೆ ಆಗ್ತದೆ, ಮಾಡೋಣ. ಸ್ವಲ್ಪ ಮಾಡ್ತೀನಿ, ಜಾಸ್ತಿ ಎಲ್ಲ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ಮಾರ್ಕೆಟಿಂಗ್ ಮ್ಯಾನೇಜರ್ ರ್ಯಾಶ್ ಆಗ್ತಾರೆ, ಅವರೆಲ್ಲ ವೀಡಿಯೋ ಮಾಡೋಕ್ಕೆ ಬಿಡಲ್ಲ. ಇವಾಗ ಆರ್ಡ್ರ್ ಮಾಡಿ ಬಂದು ಕುತ್ಕೊಂಡಿದ್ದೀವಿ. ನಾವೇನು ಬುಕ್ ಮಾಡಿದ್ನ ಅವನೇನು ಬುಕ್ ಮಾಡಿದೆ ಗೊತ್ತಿಲ್ಲ. ಒಟ್ನಾಗ ಏನೋ ಬುಕ್ ಮಾಡಿದ್ದೀನಿ. ಆರ್ಡರ್ ನಂಬರ್ 26 ಬಂದಮೇಲೆ ತಿನ್ನೋಣ. ಇದು ಬರ್ತದೀನಾ? ನೀನು ಬರ್ತದಿ ಚೆನ್ನಾಗ ಬರ್ತದಿನ, ಎಲ್ಲ ಚೆಕ್ ಮಾಡ್ತೀನಿ. ಏನೋ ಬರ್ತಾ ಇದೀನಿ ನೋಡೋಣ ಎಷ್ಟೇನದು. ನೆಕ್ಸ್ಟು ಯಾವ ಥರ ಪ್ಲ್ಯಾನ್ ಹಾಕಿದ್ದೀನಿ ಅಂದರೆ, ಪಿಜ್ಜಾನ ಕಂಪೇರ್ ಮಾಡೋದು. ಅಲ್ಲರ ಡಾಮಿನೋಸಿಂದ ಒಂದು ಎತ್ಕರೋದು, ಮತ್ತು ಪಿಜ್ಜಾ ಹಾರ್ಟಿಂದ ಒಂದು ಎತ್ಕರೋದು. ಬೇರೆ ಬೇರೆ ಕಂಪನಿ ಇರ್ತಾವಲ್ಲ, ಅದರಿಂದ ಎತ್ಕೊಂಡು ಟೇಸ್ಟ್ ನೋಡ್ಬಿಟ್ಟು ರಿವ್ಯೂ ಮಾಡೋಣ. ನೆಕ್ಸ್ಟ್ ಅಂದ್ರೆ ಈ ವಿಡಿಯೋದಾಗಲ್ಲ, ಅಪ್ಕಮಿಂಗ್ ವಿಡಿಯೋದಾಗ ಯಾವುದೋ ಒಂದು ಯೂಸ್ ಮಾಡಿ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಮಾಡ್ಲಾ ಬೇಡ ಅಂತ ಕಮೆಂಟಾಗಿ ಹಾಕಿ. ನೋಡಿ ನಮ್ದು ಹಿಂಗೈತೆ, ಹಿಂಗೈತೆ ಮಗ. ಅದು ನಮ್ದು ಕೀಳ್ತವನೆ ಹಂಗೀನಿ, ಅದೇ ಹೇಳಿಯೋದು. ಜ್ಯೂಸ್ ಹಂಗೆ ಬರ್ಬೇಕು ಬಂತ ಜ್ಯೂಸು. ಇದು ವೆಜ್ ಪಾರ್ಸಲ್ಲು, ನಾನ್ ವೆಜ್ ಪಾರ್ಸಲ್. ಇದಾಗ ಶೇರ್ ಮಾಡೋ, ಇದನ್ನು ತಿನ್ನೋಕ್ಕಾಗಲ್ಲ ಜಾಸ್ತಿ. ಇದೆಲ್ಲ ಇದು ಅಂದೆ. ಯಾವ್ಯಾವ ಹೇಳಿದ್ದು? ಜ್ಯೂಸ್ ಹೇಳಿದ್ದು ನಾವು, ಇದನ್ನ ಹೇಳಿದ್ದು. ಅದೇ
ಬ್ಯಾಟಿಂಗ್ ಮಾಡೋ ಸಮಯ. ಲಾಸ್ಟ್ ವಿಲೇಜ್ ಏನು ಉಪಕಾರ ಏನು ಇದೆ. ಟೇಸ್ಟು ನಾವು ಬುಕ್ ಮಾಡಿದಾಗ ಒಂಥರ ಬರ್ತದೆ, ಇಲ್ಲೇ ಸೂಪರ್ ಆಗೈತೆ, ಬಿಸಿನೂ ಇದೆ. ಇನ್ನು ಎಷ್ಟು ಟೇಸ್ಟು ಸಿಕ್ತು ಅನಿಸ್ತದೆ. ನಾವು ರೆಸ್ಟೋರೆಂಟ್ ಬಂದು ತಿಂದಿದ್ದು ಇದೆ ಫಸ್ಟ್ ಟೈಮ್. ಅವ್ನು ಎಷ್ಟಿಂದಾನೆ ಅವನ್ನ ಅವ್ರು ಎಷ್ಟಿದ್ದವರು. ಇನ್ನೊಂದು ಏನೋ ತಿನ್ಬೇಕು, ಜ್ಯೂಸ್ ಅಂತ ತಗೊಂಡಿದೆ. ಕೋಕೆ ತಿನ್ ಬೇಡ ಬಡ್ಲ ಇತ್ತು. ಮತ್ತೆ ಅಲ್ಲ ಇನ್ನೊಂದು ಬರ್ಗರ್ ಚಿಕನ್ ಪಿಜ್ಜಾ ಬೇಕು. ಅವ್ನು ನೋಡ, ನಾನು ಆರ್ಡರ್ ಮಾಡಕ್ ಬಂದಿದ್ದ ಇಲ್ಲಿ ಇಪ್ಪತ್ತಿದ್ದು ಹೋಗ್ಬಿಟ್ಟವನಿ ಇದ್ದೀನಿ. ಕೋಕೊಂದು ಅದೇನೋ ಮ್ಯಾಂಗೋ ಒಂದು ಮತ್ತೆ ಬರ್ಗರ್ ಒಂದು ಹೇಳಿದೀವಿ ಬರುತ್ತೆ. ಚಿಕ್ಕ ಚಿಕ್ಕ ಕುಕ್ಕಿರ್ತವೆ, ಅವನ್ನ ಕಂಪ್ಲೀಟ್ ಮಾಡೋಣ. ಅದು ಬರೋದಷ್ಟ ಇವಂಗ್ ಕಿಚ್ಗೆ ಹೊಟ್ಟೆ ತುಂಬಿಟ್ಟೈತೆ. ನಂಗ ಇನ್ನೊಂದು ಬರ್ಗರ್ ಹೇಳಿದ್ದೀನಿ, ಅದು ಬರ್ಗರ್ ಪಿಜ್ಜಾ. ಅದನ್ನ ತಿನ್ಬಿಟ್ಟು ನೆಕ್ಸ್ಟು ನೋಡ ನೋಡಿಲ್ಲ ಲಾವಾಗ ಫುಲ್ ಮಿಕ್ಸ್ ಮಾಡ್ಕೊಂಡು ಇವಾಗ ನೆಕ್ಸ್ಟು ಹೇಳ್ತಾ ಇದೀನಿ. ಸಾಸು ಹಾಕು ಮತ್ತೆ ಇವು ಹಾಕ ಉಪ್ಪು ಖಾರ. ಅಪ್ಪ ಡೀಸೆಂಟಾಗಿ ತಿನ್ಬೇಕು, ಹಂಗಲ್ಲ ತಿನ್ನೋದು. ಏನ್ ಮಾಡ್ತಿದೀನಿ ಅಂದ್ರೆ ಕೇಕ್ ಸೆಂಟ್ರಾಗ ಅಷ್ಟೇ ಇರ್ತದೆ ಲಾವ, ಅದೆಲ್ಲ ಕಡೆ ಮಿಕ್ಸ್ ಮಾಡ್ಕೊಂಡ್ ತಿಂದ್ರೆ ತಿನ್ನಂಗೆ. ಅದು ಬರೀ ಅಷ್ಟ್ ಮಾತ್ರ ತಿನ್ನೋಣ. ಅದು ಲಾವ ಅಂದ್ರೆ ಏನು? ಲಾವ ಅಂದ್ರೆ ಎಲ್ಲಾನು ಚಾಕ್ಲೇಟ್ ತರ ಇರ್ಬೇಕು. ಲಾವ ಅಂದ್ರೆ ಅದಲ್ಲ. ಲಾವ ಅಂದ್ರೆ ಒಳಗಿನ ಬಂದಿದ್ದು ಲಾವ. ಇಷ್ಟು ಕ್ರೀಮ್, ಇಷ್ಟು ದೊಡ್ಡ ಬನ್ನಾಗಿ ಇಷ್ಟು ಕ್ರೀಮ್ ಬಂದ್ಬಿಟ್ರೆ ಅದಕ್ಕೆ ಲಾವನ. ಇವಾಗ ಇದೆಲ್ಲ ಬನ್ನ ಅದು. ಆದ್ರೆ ಈ ತರ ನಿನ್ ತರ ಯಾರು ತಿನ್ನಾಳ ಹೇಳ? ಆ ತರ ಎಲ್ಲ ತಿನ್ನಲ್ಲ. ಇವಾಗ ನಾನು ಚಿಕನ್ ಪಾರ್ಸಲ್ ತಿಂತಾ ಇದೀನಿ, ಹಿಂಗೈತೆ. ಎಷ್ಟೊತ್ತು ವೇಟ್ ಆದ್ಮೇಲೆ ಬಂತು ನಾನ್ ವೆಜ್ ಬರ್ಗರ್. ಹಿಂಗೈತೆ ಇದು. ಇವಾಗ ಇದನ್ನ ಕಂಪ್ಲೀಟ್ ಮಾಡೋಣ. ಅವನು ಹ್ಯಾಂಡ್ ವಾಶ್ ಮಾಡಕ್ ಹೋಗ್ಬಿಟ್ಟ. ಇವಾಗ ಇದನ್ನ ಕಂಪ್ಲೀಟ್ ಮಾಡ್ಬಿಟ್ಟು ಟಾಟಾ ಬಾಯ್ ಬಾಯ್ ನಿಜ. ನೋಡಿ ಇರ್ತದೆ ಬರ್ಗರ್ ಅಂದ್ರೆ ಒಳಗ ದಿಮ್ಮೆ ಇರಲ್ಲ, ಅದೇನ್ ಇರ್ತದಲ್ಲ ಅದೆಲ್ಲ ಇರಲ್ಲ. ಟಮೋಟೊ ಹಾಕ್ಬಿಟ್ಟೆ ಮಸ್ಬಿಟ್ಟಿದ್ದ. ಟೊಮೊಟೊ ಏನೇನು ಅವೇಲಿ ಗೊತ್ತಾಗಲ್ಲ. ಆದ್ರೆ ಒಂದೊಳಗೆ ಏನೈತೆ ನೋಡಿ. ಇದನ್ನೇ ತಿಂದಿಲ್ಲ ನೀನು? ಆಗಿಲ್ಲ ಏನೋ. ನೀವೆಲ್ಲ ನಾಟಿ ಯಾವೆಲ್ಲ ಏನಿಲ್ಲ, ಹಬ್ಬ ಮಸ್ತಿ ಅದೇನೋ ಗೊತ್ತಿಲ್ಲ ಹಬ್ಬ. ನೋಡೋಣ ಇದನ್ನ ತಿನ್ನೋಣ, ಆಮೇಲೆ ನೆಕ್ಸ್ಟ್ ಏನ್ ಆಗೋದಂತ ನೋಡೋಣ. ಇಲ್ಲಿ ತಿನ್ಬಿಟ್ಟು ಇವಾಗ ಗೊತ್ತಾದ್ರೆ ಹೊಟ್ಟೆ ಹೆವಿ ತುಂಬ ಹೋಗ್ಬಿಡ್ತು. ಇವಾಗ ನಂಗೇನೋ ಅಂತಿಲ್ಲಪ್ಪ. ನಾನು ಹೇಳಿಲ್ಲ ನೀನ್ ನಾಟಿ ನಾವು ಫಾರಂ ಕೋಳಿಗಳ ತರ, ನೀನ್ ನಾಟಿ ಕೋಳಿಗಳ ತರ. ನಿಮ್ ಕಡೆ ಇಲಿಯಲ್ಲ, ನಮ್ ಕಳೀತದೆ ಹಂಗೆ. ಇವಾಗ ಗಾಡಿ ಐತೆ, ಜುಯಿ ಅಂತ ಹೋಗೋಣ. ಇವಾಗ ಜುಯಿ ಅಂತ ನಮ್ ಬಿಲ್ಡಿಂಗ್ ಮೇಲೆ ಹೋಗ್ಬಿಟ್ಟು ಮೊಳಗತಾನಂತೇವನ. ನೋಡೋಣ ಎಷ್ಟಾಯ್ತು ಟೈಮು? 2 ಗಂಟೆ ಆಯ್ತಾ? ನೋಡಿಲ್ಲ, ಗೊತ್ತಿಲ್ಲ. 2 ಗಂಟೆ ಆಗಿದ್ರೆ ಇನ್ನ ಆಲ್ ಕರೆಕ್ಟ್ ಟೈಮ್ ಐತೆ. ಅಂತ ಗಂಟೆ ಬಿಲ್ಡಿಂಗ್ ಮೇಲೆ ನೋಡ್ಬಿಟ್ಟು ಏನೋ ನೈತೆ ಮೇಲೆ ಚಾಪೆ ಗಿಪ್ಪೆ ಗೊತ್ತಿಲ್ಲ, ಏನೇನು ಇದ್ರೆ ಮಾಡ್ಕೊರೋಣ. ಇಲ್ಲನೂ ಇಲ್ಲ. ಗಾಡಿ ಸರ್ವಿಸ್ ಬಿಡ್ಬೇಕಲ್ಲ, ಗಾಡಿ ಬೇರೆ ಸರ್ವಿಸ್ ಬಿಡ್ಬೇಕಂತ. ಅದಕ್ಕಿಂತ ಮುಂಚೆ ಬಸ್ ಸ್ಟಾಪ್ ಆಗಿಲ್ಲ, ನಾವು ಓಪನ್ ಇದ್ರೆ ಬಿಟ್ಬಿಟ್ಟು ನಡ್ಕೊಂಡು ಹೋಗೋಣ ಅಷ್ಟೇ. ಒಳ್ಳೆ ಊಟ ತಿಂತೀರಿ ಆರಾಮಾಗ, ಜೀರ್ಣ ಸ್ವಲ್ಪ ಆಗ್ತದೆ. ಇವಾಗ ಈ ಗ್ಯಾರೇಜ್ ಹತ್ರ ಏನು ಅಲ್ಲೇ ಅವನು ನೋಡಿ ನೋಡಿ ಇಲ್ಲ ದೌರ್ಜನ್ಯ ಮಾಡ್ತಾರೆ. ದೌರ್ಜನ್ಯ ಏನಿಲ್ಲ, ವಿಡಿಯೋ ಮಾಡ್ತಾ ಇದ್ದೀನಿ. ಏನು
ಏನ್ ನೋಡ್ತಾ ಇದೀಯಾ ಯೂಟ್ಯೂಬ್ ಬರ್ತೀಯಾ ಅಪ್ಪ ನಿಮ್ಮ ಅಪ್ಪನ ಹೇಳ್ದ ಏನೋ ಮಾಡಕ್ ನಿಮ್ಮ ಅಪ್ಪನ ಮಗನ ಅಂತಾನ ಏನ್ ಪ್ರಾಬ್ಲಮ್ ಇದೆ ಜನರಲ್ ಸರ್ವಿಸಾ ಅಷ್ಟೇನಾ ಬ್ರೇಕ್ ಸ್ವಲ್ಪ ಚೆಕ್ ಮಾಡಿ ಹಾಕ್ಬೋದು. ಅದೆಲ್ಲ ಸರ್ವಿಸ್ ಇವಾಗ ಇಲ್ಲ ಆಯ್ತು ಕೊಟ್ಬಿಟ್ರ ಹೋಗಿ ನಮ್ ಬಿಲ್ಡಿಂಗ್ ಮೇಲೆ ಹೋಗ್ಬಿಡ್ತೀರಿ ಆರಾಮಾಗ ನಡ್ಕೊಂಡು ಯಾವ ಇಲ್ಲ ಹಾಕಿದ್ರಿ ಯಾವ್ದೊಂದ್ ಗಾಡಿ ಹತ್ಕರ ಯಾವ ಇಲ್ಲ ಹಾಕಿದ್ರಿ 7 ನಂಬರು 9900 ಯಾವ್ದೊಂದ್ ಗಾಡಿ ಇಸ್ಕರಳೆ ಯಾಕ ಹೋಗಕ್ಕ ನಿಲ್ಬೇಕು ಮನೆಗ ಮನೆ ಏನು ಇಲ್ಲಿಲ್ಲ ಮನೆಕ ಗಾಡಿ ಬೇಕು ಫೋನ್ ಮಾಡೋಣ ಅಂದ್ರೆ ಆಯ್ತು ತಕ್ಷಣ ಫೋನ್ ಮಾಡಿ ಗಾಡಿ ಬೀಗ ಹುಷಾರಾದಿ ಕೀ ಇದು ಹಿಂದೆ ಇಲ್ಲ ಅದೇ ಹುಷಾರು ಮರ್ತಾ ಬಿಟ್ಟಿರ ಇವಾಗ ವಾಕಿಂಗ್ ಮಾಡ್ಕೊಂತ ಅಲ್ಲಿಂದ ನಮ್ಮ ಮನೆ ಕಡೆ ನಡ್ಕೊಂಡ್ರಿ ಇವ್ನು ಮನೆಗೆ ಹೋಗ್ತಾನೆ ನಾನು ನಮ್ಮ ಮನೆಗೆ ಹೋಗ್ತೀನಿ ಬಿಲ್ಡಿಂಗ್ ಮೇಲೆ ಹೋಗ್ಬೇಕು ಅಂತ ಇದ್ರಿ ಬಟ್ ಬಿಲ್ಡಿಂಗ್ ಮೇಲೆ ಇದಿಲ್ಲ ಇರೋದು ಮೀನು ಪಾಪ ಏನು ಇದು ಇಷ್ಟ ಅಂತಿದ್ದೀರ ಮೀನು ಶನಿವಾರ ಅನ್ನಂಗಿಲ್ಲ ಯಾವ ವಾರ ಅನ್ನಂಗಿಲ್ಲ ಹೆಸವನರ ನೀನು ಕಂಪನಿಗೆ ಬಿಲ್ಡಿಂಗ್ ಮೇಲೆ ಚಾಪೇನು ಇಲ್ಲ ಒಂದು ಏನು ಬಟ್ಟೆನೂ ಇಲ್ಲ ಮೊಳ್ಕರಕ್ಕೆ ಕೆಳವ ಅದಕ್ಕೋಸ್ಕರ ನಾನು ಮನೆಗೆ ಗೊತ್ತಿದ್ದೀನಿ ಅವನ ಮನೆಗೆ ಗೊತ್ತವನಿ ಬಾಯ್ ಬಾಯ್. A few moments later. ಸ್ವಲ್ಪ ಇಷ್ಟ ತಗೊಂಡು ಆಮೇಲೆ ಹಾಲು ಕರ್ದಾಕ್ಬಿಟ್ಟು ನಿಖಿಲ್ ಫೋನ್ ಹಾಕಿ ನಿಖಿಲ್ ಬಂದು ನಿಖಿಲ್ ನಿಲ್ಲವನೇ ಆಟ ಆಡೋಣ ಬಾ ಇಲ್ಲಿ ಹುಡುಗರವ್ರೆ ಆಟ ಆಡೋಣ ಅಂದ ನಾನು ಇಕ್ಕಂದ ನಾನು ಆಟ ಆಡೋಲ್ಲ ನೀನೊಬ್ಬನೇ ಆಟ ಆಡೋ ನಾ ಇಲ್ಲಿ ಕುತ್ಕೊಂಡು ಎಡಿಟ್ ಮಾಡ್ತೀನಿ ಅಂದ್ಬಿಟ್ಟು ಇಲ್ಲಿ ಸೋಫಾ ಸೆಟ್ ಹಾಕಬಿಟ್ಟವ್ರೆ ಅಲ್ಲೋ ಕುತ್ಕೊಂಡು ಎಡಿಟ್ ಮಾಡ್ಕೊತೀನಿ ಹುಷಾರಾಗ ಅದ್ರೊಳಗೆ ಆವುಗ್ಲಿ ಹೋಗ್ಬಿಟ್ಟಿರ್ತವೆ ಸ್ವಲ್ಪ ಹುಷಾರಾಗ ಹ್ಯಾಂಡಲ್ ಮಾಡ್ಕೊಂಡು ಕುತ್ಕರೋಣ ಹೊಡೆಯಲೇ ಒಂದ್ 2 ಡೇಟ್ ಆವುಗ್ಲಿದ್ದು ಹೋಗ್ಬಿಡ್ಲೆ ಹೊಡಿತಾವ್ರ ಸಾಕ್ಬಿಡು ಯಾವ್ದು ಇಲ್ಲ ಏನ್ ಧೂಳು ನೋಡು ಇನ್ನ ಮಗ ಕುತ್ಕೊಂಡು ಗಲೀಜ್ ಮಾಡಾಕ್ಬಿಟ್ಟು ಹೊಟ್ನಾಗ ನೆಮ್ಮದಿ ಆಗೈತಲ್ಲ ಚೆನ್ನಾಗೈತೆ ನೆಮ್ಮದಿಯಾಗೈತೆ ಅಲ್ಲಿರೋ ಚೆನ್ನಾಗೈತೆ ಇದು ಚೆನ್ನಾಗೈತಾ ಅದ್ ಚೆನ್ನಾಗೈತಿ ಚೆನ್ನಾಗೈತಾ ಹಂಗಂದ್ರೆ ಇದೇ ಇರ್ಲಿ ಬಿಡು. ನೋಡಿ ಇಲ್ಲಿ ಕೂತ್ಕೊಂಡು ಎಡಿಟ್ ಮಾಡ್ತಾ ಇದ್ದೆ ನಮ್ ಜೊತೆ ನಮ್ಮ ರುಚೀಶ್ ಬಂದು ವೈಸಿಟಿ ಗೇಮ್ ಆಡ್ತಾವನಪ್ಪ 8 ವರ್ಷ ಇಲ್ಲಾದ್ಮೇಲೆ ನಾವೆಲ್ಲ ಇದು ಆಡಕ 15 ರೂಪಾಯಿ ಅವರ್ ಕೇಳ್ತಾರೆ ರೂಪಾಯಿ ಅರ್ಧ ಅವರ್ ಏನು 15 ರೂಪಾಯಿ 20 ರೂಪಾಯಿ ಒಂದು ಅವರ್ ಅವಾಗ ಆಡ್ತಾ ಇದ್ದೀವಿ ಅವಾಗ ಶನಿವಾರ ಭಾನುವಾರ ಬಂದ್ರೆ ಬಿರೇ ಆ ಗೇಮ್ ಆಡೋದಾಗ ಇರೋರಿ ಆ ದಿನ ಹೆಂಗೋಗ್ಬಿಡ್ತು ಅಂತ ಗೊತ್ತಾಗ್ತದಿಲ್ಲ ಕೊನ್ಸಾಗೆಲ್ಲ ದಸರಾ ಹಬ್ಬ ಅಂತಂದ್ರೆ ಕ್ಲಾಸ್ಗಳು ಬಾಚ್ಕೊಡೋ ಅದೊಂಥರ ಮೆಮರೀಸ್ ವೈಸಿಟಿ ವೈಸಿಟಿ ಅದು ಸೂಪರ್ ಆಗಿತ್ತು ಆಟ ಇವಾಗಲ ಆಡ್ಬೇಕು ಒಂದ್ ದಿವಸ ಆಡೋಣ ಈಗ ಸ್ವಲ್ಪ ತಾಳ್ಮೆ ಇರ್ಲಿ ಲೈವ್ ಸ್ಟಾರ್ಟ್ ಮಾಡೋಣ ಅಂತ ಇದೀನಿ ನೈಟದು ಫ್ರೀ ಫೈರ್ ಗೇಮಿಂಗ್ ಚಾನಲ್ ಓಪನ್ ಮಾಡಲ್ಲ ನನ್ನ ಚಾನಲ್ಗೆ ಫ್ರೀ ಫೈರ್ ಗೇಮಿಂಗು ಲೈವ್ ಸ್ಟಾರ್ಟ್ ಮಾಡೋಣ ಅಂತಿದ್ದೀನಿ ಏನೇನು ಗೇಮ್ ಆಗ್ತದೆ ಅವೆಲ್ಲ ಆಡ್ಬಿಡೋಣ. A few moments later. ಇವಾಗ ನಿಖಿಲ್ ಬೆಂಕಿ ಹಾಕೋಣೆ ಏನ್ಕಂದ್ರೆ ಆರಾಮಾಗ ನಾವು ಸೊಳ್ಳೆಗಳು ಕಚ್ಕೊಂದಿರ ಅಲ್ಲ ಸೊಳ್ಳೆಗಳು ಕೈಯಾಗ ಕಚ್ಕೊಂದಿರ ಅಲ್ಲ ಸೊಳ್ಳೆಗಳು ಬಾಯ ನಾವು ಕಚ್ಚಿದ್ದೀರಾ ಸೊಳ್ಳೆಗಳು ಬಾಯಿಗೆ ನಾವು ಸಿಗ್ದಿರಾ ಓಡೋಗ್ಲಿ ಅನ್ನೋ ಕಾರಣಕ್ಕೋಸ್ಕರ ನಮ್ ನಿಖಿಲ್ನು ಸಹಾಯ ಮಾಡೋನೆ. ಥ್ಯಾಂಕ್ ಯು ನಿಖಿಲ, ಥ್ಯಾಂಕ್ ಯು ಸೋ ಮಚ್. ಬೆಂಕಿ ಹಾಕಿದ್ ನಾನು ಉರಿಸ್ತಾರದ ಹೆಣ್ಣು ಕಷ್ಟಪಟ್ಟು ಗಾಡಿಗೆ ಪೆಟ್ರೋಲ್ ಎಲ್ದಿ ಬೆಂಕಿ ಹಾಕಿ ಇಕ್ಕಿದೀನಿ. ಟಾರ್ಚ್ ಬೇರೆ ಹಾಕೋಟ್ರೆ ನೋಡಿ ಚೆನ್ನಾಗ್ ಕಾಣಿಸ್ಲಿ ಅವನು ಅಂತ ಬೇರೆ ಅದನ್ನ ನೋಡೋ ಬೆಂಕಿ ಹಾಕಿ ಹೊಗೆ ಬರ್ಸೋಣ ಅಂದ್ರೆ ಬಿಸಿ ಮಾಡ್ಕೊಂಡು ಚಳಿಗಾಲ ಹೋಯ್ತು, ಸೆಕೆಗಾಲ ಇವಾಗ ಏನೋ ಗೊತ್ತಿಲ್ಲ. ಬಟ್ ಈ ಜಾಗದಾಗ ಏನೋ ಒಂಥರ ಫೀಲು, ಏನೋ ಒಂಥರ ಫೀಲು. ನಾವು ಇನ್ನೊಂದು 5 ವರ್ಷ ಇನ್ನೊಂದ್ 2-3 ವರ್ಷ ಹೋದ್ರೆ ಹಿಂಗಿರಲ್ಲ. ಬಟ್ ಇಲ್ಲೊಂಥರ ನಾವ್ ಮನೆ ಬಿಟ್ಟು ಇಲ್ಲೊಂದು ಅದನ್ನೇ ಹೇಳ್ತಾ ಇರೋದು. ಹಳೆ ಕಾಲದಾಗ ಇಲ್ಲ ಈ ಕಡೆ ಬಂದ್ರೆ ಹೆಂಗ್ ಅನ್ಸೋದು. ಇಲ್ಲ ಹೆಂಗ್ ಕುತ್ಕೊಂಡಿದೀರ ಅಂದ್ರೆ ಸೋಫಾ ಸೆಟ್ ಬಂದಿದ್ದು ಒಳ್ಳೇದಾಯ್ತಲ್ಲ. ಹೆಂಗ ಅಂದ್ರೆ ತೋಟ ಇರ್ತದ ಹಳ್ಳಿದಾಗ, ನಮ್ ತೋಟದಾಗ ಒಂದು ಮಿಷಿನ್ ಮನೆ ಮುಂದೆ ಒಂದ್ ಸೋಫಾ ಸೆಟ್ ಹಾಕಿ ಕುತ್ಕೊಂಡಾಗ ಫೀಲ್ ಐತೆ ನಮ್ಗೆ. ಊಟ ಮಾಡ್ಕೊ ಬಂದು ರೆಸ್ಟ್ ಅದೇ ಇವಾಗ ತರ್ಸ್ಬಿಟ್ರೆ ಅದು ಸತ್ಯ ಆಗೋದು ಅಷ್ಟೇ. ಮಧ್ಯಾಹ್ನ ಪಿಜ್ಜಾ ತಿನ್ಬಿಟ್ಟಿದ್ದೀರ ಬಿಟ್ಬಿಟ್ಟು. ಪಿಜ್ಜಾ ಅವನು ಹಾಕ್ಬಿಟ್ಟೆ ಸ್ನ್ಯಾಪ್ ಕ್ಯಾನ್ ಏನ್ ಹಾಕಿ ನಾಳೆ ಇವ್ ಕೇಳ್ದೆ ಅದಕ್ಕೆ
ನೀನು ಗಾಡಿ ಎತ್ಕೊಬ ಅಂತ ಹೋದೆ ಅಲ್ಲ ಅಲ್ಲಿದ್ದ ಬತ್ತೇನೋ ಅಂತ ಬಂದಿಲ್ಲ ಅಂತ ಬಸ್ ಸ್ಟಾಪ್ ಗಾಡಿ ಬಿಟ್ಟಿದೀನಿ ಹೋಗಿ ತಗೋಬರ್ಬೇಕಲ್ಲಿ. ಸರಿ ಹೋಗ ನೀನು. ಬಾರಲ್ಲಿ ಗಾಡಿ ಒಂದ್ ಅವರು ಹಳ್ಳಿ ಕಡೆ ರೆಸ್ಟ್ ಮಾಡ್ತಾ ಇದೀರಿ, ಕರ್ಕೊಂಡು ಸಿಟಿ ಹಾಳು ಮಾಡ್ಬೇಡ ನಮ್ನ. ಕುತ್ಕ ಗಾಡಿ ಹೋದ್ರೆ ಇನ್ನೊಂದ್ ತಗೊಂಬೋದು, ಇಂತ ಫೀಲ್ ಬಿಟ್ಬಿಟ್ಟು ಹೋದ್ರೆ ತಿರುಗಿ ಬರಕ್ ಆಗಲ್ಲ ಅಲ್ಲಣ್ಣ. ಕರೆಕ್ಟ್. ನನ್ ಮಗ ಹಂಗಂತಾನೆ ಕಾರು ಇಳಿದ್ರೆ ಇರೋ ಉಂಡ ಗಾಡಿ ಅದ್ ಬಿಟ್ರೆ ಇನ್ನೇನ್ ಕಿಸಿತಾನ ಅವನು. ನಾವೇನೋ ಬರ್ತಾನೆ ಇರ್ತೀವಿ, ಅವ್ನ ಎಲ್ ಬರ್ತಾನೆ. ಅದಕ್ಕೆ ಬರಲ್ಲ ಅಂತ ಹೇಳ್ತಾರದು ಇವಾಗ ಸ್ವಲ್ಪ ಬೇಡ ಅಂತ. ಸರಿ ಹಾಕ್ಬಿಟ್ಟು ಏನಾಮೇನ ನೀನು ಸರಿ ಮಧ್ಯಾಹ್ನ ಇಲ್ಲಿಂದ ಆಚೆ ಹೋದ್ಮೇಲೆ ನಡೆ ಮಾತಾಡಲಿ. ಇಲ್ಲಿಂದ ಈ ವೆದರ್ ಇಂದ ಆಚೆಗೆ ಹೋದ್ಮೇಲೆ ತಿರುಗಿ ವಿಡಿಯೋ ಮಾಡ್ತೀನಿ. ನಿಖಿಲ್ ಪಾನಿಪುರಿ ಕೊಡಿಸ್ತಾನೆ. ಏನೇ ಬಿಟ್ರಿ ಇಲ್ಲಿ ಬಂದ್ಬಿಟ್ರಪ್ಪ, ಸೊಳ್ಳೆಗಳು ಕಂಟ್ರೋಲ್ ಮಾಡಕ್ಕಾಗಿಲ್ಲ. ಸಿಟಿಗೆ ಬಂದ್ಬಿಟ್ರಿ, ಬೆಂಕಿ ಬೇರೆ ಆರೋದಾಯ್ತು, ಕಡ್ಡಿಗಳು ಜಾಟಿ ದಿಕ್ಕಿಲ್ಲ, ಅದಕ್ಕೋಸ್ಕರ ಏರಿಯಾ ಬಿಟ್ಟೆ ಈ ಏರಿಯಾಗೆ ಬಂದ್ಬಿಟ್ರಿ. ಬೆಂಕಿ ಇದ್ರೆ ಒಳ್ಳೆ ನಿದ್ದೆನೂ ಹೋಗ್ಬೋದಲ್ಲ ಒಂಥರ ಸ್ವಲ್ಪ ಅಷ್ಟೇ ನಡೆದಾಡ್ಬಿಟ್ರೆ ಸೊಳ್ಳೆ ಇರಲ್ಲ. ಏನೋ ತಚ್ತಾ ಅದು ಆಯ್ತು, ವಾಪಸ್ ಬಂದ್ಬಿಟ್ವಿ. ಪಾನಿಪುರಿ ಕೊಡಿಸ್ತೀರಾ? ಕಾಸಿಲ್ಲ. ಹೇಳ್ದ ಮತ್ತೆ ನಾನೇ ಇವ್ರು ಹೇಳ್ದ ಅಂದೆ, ಅವನೇ ತಗೊಡ್ತಾನ. ಆಫ್ ಮಾಡುವ. ಬೇಡ ಮೀನ್ ಕೊಡ್ಸು ಅಂದ, ಮೀನ್ ಕೊಡ್ಸು ಅಂದ. ಇವಾಗ ನೀನ್ ಏನಂದೆ, ಅವನು ಅಂದ್ರೆ ನಾನು ಇಸ್ಕೊ, ನೀನ್ ಅವಾಗ ಅಂದ್ರೆ ಇಸ್ಕೊ, ಹ್ಞೂ ಅಂದ. ಬಾಣ ನೀನು ತಲ್ಕಾಕ್ಬೇಡ ನೀನಲ್ಲಿ. ತಿಂತೆ ಮೀನು, ತಿಂತೆ ಮೀನು, ತಿಂತೆ ಮೀನು ಏನ ಇವಾಗ ಇವನು ಗಾಡಿನ ಮಧ್ಯಾಹ್ನ ಬಿಟ್ಟಿದ್ರಲ್ಲ, ಅದನ್ನ ಎತ್ಕೊರಕ್ ಹೋಗ್ತಿದ್ರಿ ನಿಮ್ಗೆ ಬೆಳಗ್ಗೆ. ಪಿಜ್ಜಾ ತಿನ್ನಕ್ಕೆ ಹೋಗಿದ್ದ ಅವಾಗ ಗಾಡಿ ಅಲ್ಲೇ ಏನೂ ಆಗಿಲ್ಲ, ಸರ್ವಿಸ್ ಬಿಟ್ಟವ್ರೆ. ಇವಾಗ ಇವ್ ಬೆಳಗ್ಗೆ ಡ್ಯೂಟಿ ಐತೆ, ಗಾಡಿಯಿಂದ ಇಂಪಾರ್ಟೆಂಟ್ ಬೇಕೇ ಬೇಕು ಇವತ್ತೇ, ಅದಕ್ಕೋಸ್ಕರ ಇವಾಗ ಓದ್ತಿದ್ರಿ ಎತ್ಕೊಬರಕ. ನೀನ್ ಬತ್ತೀಯಾ? ಪಾನಿಪುರಿ ಕೊಡ್ತಾನಂತ ತಿನ್ನೋಣ. ಸರಿ ಏನ ಫಸ್ಟ್ ಹೋಗ್ಬಿಟ್ಟು ಎತ್ಕೊಬರೋಣ. ಇವಾಗ ಇಲ್ಲಿ ಅವರು ನನ್ ಗಾಡೆ ಕೂತಿದ್ದೆ, ನಿಖಿಲ್ನು ಅವ್ನ ಗಾಡೆ ಕಳ್ಸಿದೆ. ಇವಾಗ ನಮ್ಮ ಅಮ್ಮನ ಕರ್ಕೊಂಡು ನಮ್ಮ ತಾತು ಮನೆ ಕೂತಿದ್ದೀರಿ. ಅವ್ರೇನೋ ಪಾನಿಪುರಿ ತಿನ್ನೋಗ್ಬಿಟ್ಟು ಅಲ್ಲ ಗಾಡಿ ಎತ್ಕೊಂಡು ಹಂಗೆ ಪಾನಿಪುರಿ ತಿನ್ನಿ ಬಾ ಅಂದ್ರು. ಬಟ್ ನನ್ಗೆ ಬೇಡ ಅಂದ್ಬಿಟ್ಟು ನಾನು ಇಲ್ಲಿ ಬಂದಿದ್ದೀನಿ. ನಾವು ಅವನ್ ಕರ್ಕೊಂಡು ಹೋಗ್ಬಿಟ್ಟು ನಮ್ಮ ಸಡನ್ ಆಗಿ ವಿಡಿಯೋ ಆಫ್ ಆಗ್ಬಿಡ್ತೀವಿ, ಯಾಕಂದ್ರೆ ಐಫೋನ್ ಸ್ಟೋರೇಜು ತುಂಬ ಬಿಟ್ಟೈತೆ, ಅದಕ್ಕೋಸ್ಕರ ಆಫ್ ಆಗ್ಬಿಟ್ಟೈತೆ. ಸರಿ, ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಟಾಟಾ ಬಾಯ್.